ಇದು ಸಿದ್ದರಾಮಯ್ಯನವರು ಕಾಂತರಾಜನ್ ಮನೆಗೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ, ಇದು ಜಗಜ್ಜಾಹೀರಾತು ಆಗಿರುವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ. ಅದಾದ್ಮೇಲೆ ಬೊಮ್ಮಾಯಿಯವ್ರ ಕೈಗೆ ಬಂತು ಅದು. ನೋಡದೆ ಇರ್ತಾರೆ ಎಲ್ಲರೂ. ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡಿರ್ತಾರೆ. ಸೀಕ್ರೆಟ್ ಏನು ದೊಡ್ಡ ಏನು ಗೊತ್ತಿದೆಯಾ, ನಿಮ್ಗೆ ಗೊತ್ತಿದೆಯಾ ಹಂಗೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ. ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲ್ ಆಗಿ ಹೋಗ್ತೈತೆ ಇರೋ ಸರ್ಕಾರಗಳಿಗೆ. ಇಲ್ಲಾಂದ್ರೆ ಹಿಂಗ್ ವರದಿ ಹೆಂಗ್ ತಯಾರು ಮಾಡಕತ್ತದೆ? ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ, ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತೆ ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಶನ್ ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗಕ್ಕೆ ದಾರಿ ಆಗ್ತದೆ. ಇದು ಒಂದು ರೀತಿ ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂತ ಒಂದು ವರದಿ ಇದು. ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ 1 ಯಾರಿದ್ದಾರೆ ಅಂದ್ರೆ ಅದು ಲಿಂಗಾಯತರು ಅಂತ ಇಟ್ರು ಲಿಂಗಾಯತರಿಗೆ ನಾಮ, ಪಂಗನಾಮ ಇಟ್ಬಿಟ್ರು ಲಿಂಗಾಯತರಿಗೆ. 2ನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದ್ರು, ಅದಕ್ಕೆ ನಾಮ ಇಟ್ರು. ಅದಾದ್ಮೇಲೆ ದಲಿತರು ಇದ್ರು, ಅವ್ರಿಗೂ ನಾಮ ಇಟ್ರು. ಈಗ ಲಿಂಗಾಯತರನ್ನ ಭಾಗ ಮಾಡಿಬಿಟ್ರು. ಈಗ ಮುಸ್ಲಿಮರಲ್ಲಿ ಎಷ್ಟು ಧರ್ಮ ಇದಿದೆ, ಶಿಯಾ, ಸುನ್ನಿ, ಬೋರಾ, ಏನೇನೋ ಇದೆ, ಒಂದು 20 ಜಾತಿಗಳಿದೆ. ಅದನ್ನ ಸಪರೇಟ್ ಆಗಿ ಬರ್ದಿಲ್ಲ ನೀನು? ನಿನ್ಗೆ ಯಾವ್ಯಾವ ಜಾತಿ ಬೇಕು, ಯಾವ ಧರ್ಮ ಬೇಕು ಅದೆಲ್ಲ ಒಟ್ಟು ಕೂಡಿಸೋದು. ನಿನ್ಗೆ ಯಾರು ಓಟ್ ಹಾಕಲ್ಲ ಅವ್ರನ್ನೆಲ್ಲ ಡಿವೈಡ್ ಮಾಡೋವಂಥದ್ದು. ಇದರಲ್ಲಿ ವರದಿಯಲ್ಲಿ ಕ್ಲಿಯರ್ ಆಗಿ ಇದೆ, ಜಾತಿ ಏನು ಮಾಡಿದ್ದಾರೆ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ. ಒಕ್ಕಲಿಗರನ್ನೆಲ್ಲ ಡಿವೈಡ್. ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಇದ್ದಾರೆ, ಅವ್ರು ಒಕ್ಕಲಿಗರು. ಹಳ್ಳಿಕಾರ್ ಒಕ್ಕಲಿಗರೇ, ಸರ್ಪ ಒಕ್ಕಲಿಗರೇ, ಮರ್ಸು ಒಕ್ಕಲಿಗರೇ, ಕುಂಚಿಗರು ಒಕ್ಕಲಿಗರೇ, ಎಲ್ಲರನ್ನೂ ಡಿವೈಡ್ ಮಾಡಾಕ್ಬಿಟ್ರಿ. ಲಿಂಗಾಯತರನ್ನೆಲ್ಲ ಈಗ ಬಸವಣ್ಣ ಹಿಂದೆ ನನ್ಗನ್ಸುತ್ತೆ ವೀರೇಂದ್ರ ಪಾಟೀಲ್ ಅದು ಇವರಿರ್ಬೇಕು, ಯಾರು ಅವರಿದ್ದಾಗ ಯಾರು ಬಸವಣ್ಣ ಮತ್ತು ಶಿವನನ್ನ ಪೂಜೆ ಮಾಡ್ತಾರೋ, ಶಿವ ಮತ್ತು ಬಸವಣ್ಣವ್ರನ್ನ ಪೂಜೆ ಮಾಡ್ತಾರೋ ಅವರು ವೀರಶೈವ ಲಿಂಗಾಯತರು ಅಂತ ಇರೋದು. ಶಿವನ್ನ ಮತ್ತು ಇದನ್ನ ಭಾಗ ಮಾಡಿಬಿಟ್ರು. ಇಲ್ಲಿ ಒಕ್ಕಲಿಗರಿಗೆ ಇರೋದು ಒಂದೇ ಮಠ, ನಮ್ಗೆ ಇರೋದು ಒಂದೇ ಮಠ, ಆದಿಚುಂಚನಗಿರಿ ಮಠ. ಎಲ್ಲರಿಗೂ, ಎಲ್ಲ ಒಕ್ಕಲಿಗರಿಗೂ ಅದೇ ಮಠನೇ ಇರೋದು. ಬಂಟ್ರು ಕೂಡ ಮಂಗಳೂರಲ್ಲಿರೋ ಬಂಟ್ರು ಶೆಟ್ರು ಅವರು ಕೂಡ ಒಕ್ಕಲಿಗರೇ. ಇದರಲ್ಲಿ ಹಿಂದೆ ಜೀವರಾಜ್ ಆಳ್ವರು ಇದ್ದಾಗ ಅವರು ಒಕ್ಕಲಿಗರ ಸಂಘದ ಡೈರೆಕ್ಟರ್ ಇದಾಗಿದ್ರು, ಮೆಂಬರ್ ಆಗಿದ್ರು ಜೀವರಾಜ್ ಆಳ್ವ ಅವರು. ಸೊ ಎಲ್ಲರನ್ನೂ ಹೊಡೆದಾಕ್ಬಿಟ್ರು. ಮುಸ್ಲಿಮರನ್ನ ಫೋಕಸ್ ಮಾಡುವಂತ ದೃಷ್ಟಿಯಿಂದ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಹಿಂದೆ ನೆಹರು ಇದೇ ತಪ್ಪು ಮಾಡಿ ಅವತ್ತು ಅಂಬೇಡ್ಕರ್ ಅವರು ಏನು ಸ್ಪರ್ಧೆ ಮಾಡಿದ್ರು ಪಾರ್ಲಿಮೆಂಟ್ಗೆ, ಆ ಜಾಗನೇ ತಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು. ಮೊದಲನೇ ಬಾರಿ ಅಂಬೇಡ್ಕರ್ ಸ್ಪರ್ಧೆ ಮಾಡಿದ್ರಲ್ಲ, ಅದನ್ನೇ ತಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು ಇವರು ನೆಹರು ಅವರು. ಯಾಕೆಂದ್ರೆ ಅಂಬೇಡ್ಕರ್ ಸದಸ್ಯತ್ವ ಹೋಗ್ಲಿ ಅಂತೇಳಿ. ಮತ್ತೆ ಅಂಬೇಡ್ಕರ್ ಅವರು ಬೇರೆ ಚುನಾವಣೆಗೆ ನಿಂತು ಗೆದ್ದಿದ್ದು. ಮತ್ತೆ ಇದೇ ನೆಹರು
ಧರ್ಮಾಧಾರಿತವಾಗಿ ದೇಶ ನೋಡಿದವರು ಇವರು. ಧರ್ಮಾಧಾರಿತವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಇವತ್ತು ನಮ್ಗೆ ಎಷ್ಟು ಕಂಟಕ ಆಗಿದೆ. ನಾವು ಲಕ್ಷಾಂತರ ಕೋಟಿ ಹಣವನ್ನ ಮಿಲಿಟರಿಗೆ ಯಾಕೆ ಖರ್ಚು ಮಾಡ್ತಾ ಇದ್ದೀರಿ? ಇವರಿಂದನೇ, ಈ ಭಾಗ ಆಗಿದ್ದರಿಂದನೇ ಇಷ್ಟೊಂದು ಖರ್ಚು ಮಾಡ್ತಾ ಇರೋದು. ಈಗ ಮತ್ತೆ ಸಿದ್ದರಾಮಯ್ಯನವರು ಇದೇ ಧರ್ಮ ಓಲೈಕೆ ಮಾಡಿ ಓಟ್ಗೋಸ್ಕರ, ಇನ್ನೇನು ಅಲ್ಲ. ಸಿದ್ದರಾಮಯ್ಯ ಏನು 150 ವರ್ಷ ಏನು ಇರಲ್ಲ. ಆದ್ರೆ ಜನಗಳನ್ನ ಮನಸ್ಸನ್ನ ಒಡೆದ್ಬಿಟ್ರೆ ಒಂದ್ಸರಿ ಕೂಡ್ಸೋದ್ ಕಷ್ಟ, ಒಡೆಯೋದು ಈಸಿ. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್, ನಂಬರ್ 1, ದೇಶದಲ್ಲೇ ನಂಬರ್ 1 ಒಡೆಯೋದ್ರಲ್ಲಿ. ಪಾರ್ಟಿ ಒಡೆಯೋದ್ರಲ್ಲಿ ಹಿಂದೆ JDS ಪಾರ್ಟಿನ ಒಡೆದ್ರು, ಅದರಿಂದ ಯಾವುದೋ ಸಮಾಜವಾದಿ ಪಾರ್ಟಿನ ಯಾವುದಿತ್ತು ಅಲ್ಲಿನೂ ಬಿಟ್ರು. ಈ ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ. ಅದು ನವೆಂಬರ್ಗೆ ಏನೋ ಫಿಕ್ಸ್ ಆದಂಗೈತೆ ಹೊಡೆಯೋದನ್ನು ಕೂಡ. ಈಗ ಜಾತಿಗಳನ್ನ ಧರ್ಮಗಳಿಗೆ ಕೂಡಿಸ್ಬೇಕು, ಒಟ್ಟು ಮಾಡಬೇಕು. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಪ್ರಾಯೋಜಿತವಾದಂತ ಈ ವರದಿ ಏನಿದೆ ಇದು ಅವೈಜ್ಞಾನಿಕ. ಯಾರದೇ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಬರೆದಿರೋ ವರದಿ ಅಲ್ಲ ಇದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮನೆಗಳಿಗೆ ಹೋಗಿಲ್ಲ ಇವರು. ಹೇಳಿದ ಸಿದ್ದರಾಮಯ್ಯ, ಏನು ವರದಿ ಅಂದ್ರೆ ಏನು ಎಲ್ಲಾರ ಮನೆಗೂ ಹೋಗ್ಬಿಡ್ಬೇಕಾ? ಯಾವುದು ಅಥೆಂಟಿಕ್ ವರದಿ? ಮಿಸ್ ಆಗಿ ಆತೈತಪ್ಪ ಅಂತಾರೆ. ಅಂತ ವರದಿ ಯಾಕೆ ಕರಿಬೇಕು? ಕರ್ನಾಟಕ ಇದರ ಸಾಫ್ಟ್ವೇರ್ ಅಲ್ಲಿ ನಂಬರ್ 1, ಇಡೀ ಪ್ರಪಂಚಕ್ಕೆ 1 ನಾವು ಸಾಫ್ಟ್ವೇರ್ ಅಲ್ಲಿ. ಅಷ್ಟು ಮಾಹಿತಿ ಇಲ್ವಾ? ರೇಷನ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ? ಆಧಾರ್ ಕಾರ್ಡ್ ಇಲ್ವಾ? ಎಲ್ಲ ಇಲಾಖೆಯಲ್ಲೂ ಅವ್ರದೇ ಲಿಸ್ಟ್ ಇದೆ, ಲಿಸ್ಟು ಎಲ್ಲ ಇಲಾಖೆಯಲ್ಲೂ ಇದೆ, ಅವ್ರವ್ರ ಸಂಬಂಧಪಟ್ಟದ್ದು. ಇಷ್ಟೆಲ್ಲ ಇದ್ದು RDPR ದಾಖಲೆ ಇದೆ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ದಾಖಲೆ ಇದೆ, ಎಲ್ಲ ನಿಗಮಗಳಲ್ಲಿ ದಾಖಲೆ, ಇಷ್ಟೆಲ್ಲ ದಾಖಲೆಗಳು ಇದ್ದೂ ಕೂಡ ನೀವು ವೆರಿಫಿಕೇಶನ್ ಮಾಡಕ್ಕೆ ಮನೆಗಳ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ತಾನೆ. ನಾವೇನು ವಿರೋಧಿಗಳಲ್ಲ. ಜಾತಿ ಸೆನ್ಸಸ್ ಏನಿದೆ, ಧರ್ಮದ ಸೆನ್ಸಸ್ ಏನಿದೆ, ಅದರ ವಿರೋಧಿಗಳೇನಲ್ಲ ನಾವು. ಆದ್ರೆ ನಿಮ್ಮನ್ನ ಯಾರನ್ನೋ ಓಲೈಕೆ ಮಾಡಕ್ಕೆ, ವೋಟ್ ಓಲೈಕೆ ವೋಟ್ಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ಸಿನ DNA ಅಲ್ಲೇ ಒಡೆಯುವಂಥದ್ದು ಬ್ರಿಟಿಷರು ಇವ್ರು ಕೊಟ್ಟೋಗಿರೋದು. ಏನ್ ಬ್ರಿಟಿಷರ ಮೇಲೆ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ತಗೊಂತೀನಿ ಅಂತ ಹೇಳ್ತಾರೆ. ಹೋರಾಟ ಮಾಡಲ್ಲ, ತಗೊಂಡಿದ್ದು ಶೇರ್ ಮಾಡ್ಕೊಂಡು ಬಿಟ್ಕೊಡ್ತೀರಿ, ಪಾಕಿಸ್ತಾನ ಬಿಟ್ಕೊಡ್ತೀರಿ, ಬಾಂಗ್ಲಾದೇಶ ಬಿಟ್ಕೊಡ್ತೀರಿ ಅಂತ ನೀವು ಪಡೆದವರು. ಮತ್ತು ಮಹಾತ್ಮ ಗಾಂಧೀಜಿ ಏನು ಕಾಂಗ್ರೆಸ್ ಇತ್ತು ಅದು ಹೋಯ್ತಲ್ಲ, ಕಾಂಗ್ರೆಸ್, ಕಾಂಗ್ರೆಸ್, ಈ ಕಾಂಗ್ರೆಸ್, ಆ ಕಾಂಗ್ರೆಸ್ ಎಲ್ಲ ಆಗೋಯ್ತು. ಆಮೇಲೆ ಈಗ ಉಳಿದಿರೋದು ಕಾಂಗ್ರೆಸ್. ಈಗ ಒರಿಜಿನಲ್ ಕಾಂಗ್ರೆಸ್ ಏನಿಲ್ಲ. ಇವ್ರು ಯಾರು ಒರಿಜಿನಲ್ಗಳು ಅಲ್ಲ. ಇವಾಗ ಇರೋರು ಯಾರು ಒರಿಜಿನಲ್ ಗಿರಾಕಿಗಳೇ ಅಲ್ಲ. ಇದ್ದವ್ರು ಪುಣ್ಯಾತ್ಮರು, ಅವ್ರ ಪಾಪ ಹೋದ್ರು ದೇಶಕ್ಕೋಸ್ಕರ ತ್ಯಾಗ ಮಾಡಿ. ಈ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು, ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೇ ಬ್ರಿಟಿಷರು, ಆ ಪದ ಕೊಟ್ಟಿದ್ದೇ ಬ್ರಿಟಿಷರು, ಕಾಂಗ್ರೆಸ್ ಅನ್ನೋ ಪದ ಕೊಟ್ಟಿದ್ದೇ ಬ್ರಿಟಿಷರು. ಅದರಿಂದ ಈ ಜಾತಿ ಗಣತಿ ಏನಿದೆ ಇದು ಜಾತಿಗಳನ್ನ ಒಡೆಯುವಂಥದ್ದು. ಜಾತಿ ಅಂದ್ರೆ ಧರ್ಮಗಳನ್ನ ಒಡೆಯೋದಲ್ಲ, ಇದು ಒಕ್ಕಲಿಗರಲ್ಲೇ ಬೆಂಕಿ ಹಚ್ಚೋದು, ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು, ಅಂದ್ರೆ ಭಾಗ ಮಾಡ್ಬಿಡೋದು, ಒಡೆದಾಡ್ರಿ ಸಾಯಿರಿ ಅಂತ. ಒಟ್ಟಾಗಬೇಕು ಅನ್ನೋ ಮನಸ್ಥಿತಿ ಅಲ್ಲ. ಅದರಿಂದ ಇದು ಒಪ್ಪೋ ಅಂತ ಒಂದು ವರದಿ ಅಲ್ಲ. ಈಗಲೂ ಸರ್ಕಾರಕ್ಕೆ ಜ್ಞಾನ ಇದ್ರೆ, ಬುದ್ಧಿ ಇದ್ರೆ ವರದಿಯನ್ನ ವಾಪಸ್ ಪಡೆದು ಸೈಂಟಿಫಿಕ್ ಆಗಿ ಪ್ರತಿ ಮನೆಗೂ ಹೋಗಿ
ಯಾಕಂದ್ರೆ ಇದು ದಾಖಲೆ ಆಗುವಂಥದ್ದು. 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, 6 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ಪ್ರತಿ ಮನೆಗೂ ಹೋಗಿ ಡೇಟಾಸ್ ತಗೊಂಡು ವರದಿ ಕೊಟ್ರೆ ಅದು ನಿಜವಾದಂತ ವರದಿ.